ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಆದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಭೀಮಾ ನದಿಯ ಪ್ರವಾಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದಂತೂ ಅದರಲ್ಲೂ ಪ್ರಮುಖವಾಗಿ ದೇವಸ್ಥಾನಕ್ಕೂ ಕೂಡ ಇವತ್ತು ಜಲ ದಿಗ್ಬಂಧನವಾಗಿರುವಂತದ್ದು. ನಾನೀಗ ಐತಿಹಾಸಿಕ ದೇಗುಲ ಆಗಿರ್ತಕ್ಕಂಥ ಶ್ರೀ ದತ್ತ ತ್ರಿವಿಕ್ರಮ ದೇವಸ್ಥಾನದ ಬಳಿದೆ. ಇದು ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಒಂದು ಕುಂಶಿ ಗ್ರಾಮದಲ್ಲಿ ಬರ್ತದೆ. ಈ ದೇವಸ್ಥಾನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ನೋಡು, ಸಂಪೂರ್ಣವಾಗಿ ಈ ದೇವಸ್ಥಾನ ಈಗ ನೀರಿನಿಂದ ಆವರಿತವಾಗಿರುವಂತದ್ದು. ಸಂಪೂರ್ಣವಾಗಿ ನೀರನ್ನ ಒಂದು ಇದು ಏನಂದ್ರೆ ಭೀಮಾ ನದಿಯ ಒಂದು ತಡದಲ್ಲಿ ಇರುವಂತದ್ದು. ಈ ಒಂದು ದೇಗುಲದ ವಿಶೇಷತೆ ಏನಂದ್ರೆ ಮೂಲ ದತ್ತ ಪೀಠಕ್ಕೆ ಏನು ಹೋಗಿ ಬರ್ತಾರ ಭಕ್ತರು, ಆ ಒಂದು ದತ್ತಾತ್ರೇಯ ಒಂದು ದರ್ಶನ ತೆಗೆದುಕೊಂಡು ಬಂದ ನಂತರ ಈ ಒಂದು ದೇವಸ್ಥಾನಕ್ಕೂ ಬಂದು ದರ್ಶನ ತೆಗೆದುಕೊಳ್ಳುವುದು ಒಂದು ವಾಡಿಕೆ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರದಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ಭಕ್ತರು ಬಂದು ಇಲ್ಲಿ ದರ್ಶನ ತಗೋತಾರೆ. ದರ್ಶನ ತಗೋದ ನಂತರ ಇಲ್ಲಿಂದ ಬೇರೆ ಕಡೆ ಅಂದ್ರೆ ಪ್ರವಾಸಕ್ಕೆ ಹೋಗುವಂತ ಒಂದು ವಾಡಿಕೆ ಇದೆ. ಅದರಲ್ಲೂ ವಿಶೇಷವಾಗಿ ಈಗ ನೀವು ಗಮನಿಸಬಹುದು ದೃಶ್ಯದಲ್ಲಿ ಸಂಪೂರ್ಣವಾಗಿ ದೇವಸ್ಥಾನದ ಏನು ಪ್ರಾಂಗಣ ಇದೆ ಅದೆಲ್ಲವೂ ನೀರಿನಿಂದ ಆವೃತವಾಗಿದೆ. ದೇವಸ್ಥಾನ ಕೂಡ ಮುಳುಗಡೆ ಆಗಿದೆ. ಹೀಗಾಗಿ ಭಕ್ತರು ಕೂಡ ಇವತ್ತು ದರ್ಶನ ಪಡಲಿಕ್ಕೆ ಒಂದು ಕಷ್ಟ ಆಗ್ತಾ ಇರೋದು. ಅಂದ್ರೆ ಭೀಮಾ ನದಿಯ ಪ್ರವಾಹ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆವರಣ ಎಲ್ಲವೂ ನೀರಿನಿಂದ ಆವೃತ ಆಗಿರುತ್ತೆ. ಹಾಗಾಗಿ ದರ್ಶನ ಪಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಜೊತೆ ಇಲ್ಲಿ ಮಾತನಾಡ್ಲಿಕ್ಕೆ ಭಕ್ತರಿದ್ದಾರೆ. ಅವ್ರೇನು ಹೇಳ್ತಾರೆ, ಸರ್ ಈಗ ದತ್ತಾತ್ರೇಯ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಆಗಿದೆ, ಈಗ ನೀವು ದರ್ಶನ ಪಡ್ಲಿಕ್ಕೂ ಆಗ್ತಾ ಇಲ್ಲ ಸರ. ಇದು ಪೂರಾ ಇವತ್ತು 8 ದಿನ ಐತಿ ಸರ. ಪೂರಾ ಸಂಪೂರ್ಣ ಜಲ ದಿಗ್ಬಂಧನ ಆಗಿದ್ರಿ. ಅದಕ್ಕೆ ಯಾರು ಒಂದು ಗುರುವಿಗೆ ತ್ರಿವಿಕ್ರಮ ಭಾರತಿ ಪೂಜೆ ಮಾಡ್ಲಕ್ಕೂ ಇಲ್ಲ. ಎಲ್ಲಾರು ಪೂಜೆಗಳು ಸಹಿತ ಇಲ್ಲಿ ಬಿಟ್ಟು ಬೇರೆ ಕಡೆಗೆ ಸಿಂದಗಿ ಸ್ಥಳಾಂತರ ಆಗ್ಯಾರ ಸರ. ಇಲ್ಲಿ ಯಾರು ಹೋಗಪ್ಲಿಲ್ಲ. ಪೂರಾ ತ್ರಿವಿಕ್ರಮ ಭಾರತಿ ದತ್ತ ಪೀಠದ ದೇವಸ್ಥಾನ ಪೂರಾ ನಡು ಸೆಂಟ್ರ ಭೀಮಾ ನದಿ ನಡುಬರಕ್ ಆಗಿದ್ರಿ ಸರ್. ಭೀಮಾ ಇದು ಗುಡಿ ದೇವಸ್ಥಾನ. ಅದಕ್ಕ ಮಹಾರಾಷ್ಟ್ರ ಸೋಲಾಪುರ ಎಲ್ಲಾ ಜಿಲ್ಲೆಗಳಿಂದ ಇಲ್ಲಿಗೆ ಅಪಾರವಾದಂತ ಗಾಣಾಪುರ ಹೋದಂತ ಭಕ್ತರು ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗುವಂತ ವಾಡಿಕೆ ಸರ್. ಅದಕ್ಕಾಗಿ ಶ್ರೀ ದತ್ತ ಮಹಾರಾಜರು ತ್ರಿವಿಕ್ರಮ ತ್ರಿಮೂರ್ತಿ ಇಲ್ಲಿ ವಿಶ್ವರೂಪ ತಾಳಿದಂತ ಕ್ಷೇತ್ರ ಕುಂಶಿ ಗ್ರಾಮ ಅಂತ ಹೇಳಿ ಈ ಮೂಲಕ ನಾನು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನೀವೇನ್ ಹೇಳ್ತೀರಿ ದೇವಸ್ಥಾನ ಬಗ್ಗೆ? ಎಲ್ಲಾ ಮುಳುಗಡೆ ಆಗಿದೆ ಸರ್. ಇಲ್ಲಿ ಕುಂಶಿ ಆನ್ಮೇಲ್ ತಾಲೂಕ ಕುಂಶಿ ಗ್ರಾಮದಾಗ ಸರ್ ನಮ್ದು ಊರ. ಇಲ್ಲಿ ದತ್ತ ಪಾದುಕೆ ಕ್ಷೇತ್ರ ಪೂರಾ ಮುಳುಗಡೆ ಆಗಿದ್ರಿ. ಗಾಣಗಾಪುರಿಂದ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಇಲ್ಲಿ ಬರಕ್ ಆಗ್ತಾ ಇಲ್ರಿ. ಎಲ್ಲಾ ರಸ್ತೆಗಳೆಲ್ಲ ಸ್ಥಗಿತಗೊಂಡವ್ರಿ. ಬಹಳ ಅಸ್ತವ್ಯಸ್ತ ಆಗತ್ತ ಸರ್. ಸ್ವಲ್ಪ ಮೇಲಾಧಿಕಾರಿಗಳೆಲ್ಲ ಇದಕ್ಕೆ ನಮ್ಮ ರೈತರಿಗಾಲಿ ಇಲ್ಲಿ ಹೊಳಿ ಮುಣಿಗೆಲ್ಲ ನಮ್ಮ ಬೆಳೆಗಳೆಲ್ಲ ಬಹಳ ನಾಶ ಆಗ್ಬಿಟ್ಟವ್ರಿ. ಅದಕ್ಕೆ ಒಂದ್ ಜರ ಮೇಲಾಧಿಕಾರಿಗಳ ಬಗ್ಗೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವ್ರಿ. ಈ ಫಸ್ಟ್ ನ್ಯೂಸ್ನವರಿಗೆ ಬಂದು ನಮ್ಮ ಊರಿನ ಬಗ್ಗೆ ಎಲ್ಲ ಕಾಳಜಿ ವಹಿಸೋದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್. ಇದಿಷ್ಟು ಏನಂದ್ರೆ ಭಕ್ತರು ಹೇಳುವಂತ ಮಾತು. ಇದು ಐತಿಹಾಸಿಕ ದೇಗುಲ. ಇಲ್ಲಿ ಏನು ಗಾಣಗಾಪುರಕ್ಕೆ ಹೋಗಿ ಬರ್ತಾರೆ ಆ ಭಕ್ತರು ಎಲ್ಲರೂ ಬರ್ತಾ ಇದ್ರು. ಆದ್ರೆ ಈಗ ಜಲ ದಿಗ್ಬಂಧನ ಆಗಿರೋದ್ರಿಂದ ಎಲ್ಲವೂ ಕೂಡ ದೇವರ ಪೂಜೆ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ದೇಗುಲ ಏನು ಇದೆ ದೇವರ ಮೂರ್ತಿಗೆ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಅರ್ಚಕರು ಏನಿದ್ರೆ ಅವರು ಕೂಡ ಬೇರೆ ಕಡೆ ಸ್ಥಳಾಂತರ ಆಗಿದ್ದಾರೆ. ಹಾಗಾಗಿ ಕಳೆದ 8 ದಿನಗಳಿಂದ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಆದಷ್ಟು ಬೇಗ ಇದು ಒಂದು ರೀತಿಯಲ್ಲಿ ಏನು ಪ್ರವಾಹ ದೂರ ಆದರೆ ಭಕ್ತರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ರಾಚಪ್ಪ ಬಂದಿದ್ದೀನಿ. ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.